ನೀನ್ ಬೀಳೋಕ್ ಬಿಡ್ತೀಯ? ಗಂಡನ್ ಮೇಲೆ ಅಷ್ಟು ಭಯ ಇಲ್ವಾ ನಿಂಗೆ? ಹೇಳು. ಸರಿ, ನಾನೇ ತೆಗಿತೀನಿ. ಅಯ್ಯಯ್ಯ, ನೀವು ಹೋಗ್ಬೇಡಿ, ಸರಿ ಹೋಗಲ್ಲ. ಏನು ಸರಿ ಹೋಗಲ್ವಾ? ಅಯ್ಯೋ, ನೀವಿರ್ರಿ. ಸೀನು, ನೀನ್ ಹೋಗ್ ತೆಗಿ. ಸೀನು, ಉಂಗ್ರ ತಗೊಂಡ್ ಬಾ. ಸೀನು, ಅಯ್ಯಯ್ಯೋ, ತೇಲ್ ಮೇಲ್ ಬರೋ ತರ ಇದ್ದಾಳಲ್ಲ. ಹೇಗೆ ತೆಲತ್ತೆ? ಅಬ್ಬೋ, ಇಲ್ಲೋಡಿ, ನೀವ್ ಹೀಗೆ ಮಾತಿಗ್ ಮಾತು ಬೆಳೆಸಿ ಪ್ರಶ್ನೆ ಕೇಳ್ತಿದ್ರೆ ಸರಿ ಹೋಗಲ್ಲ. ಇಲ್ಲಿ ಅವಳು ಸಾಯೋ ತರ ಇದ್ದಾಳ್ರಿ. ಯಾರು ಸತ್ತೋಗ್ತಾರೆ? ಅಬ್ಬಾ, ಅದೇ ರೀ, ಉಂಗ್ರ ಹೋಗೋ ತರ ಇದೆ ಅಂತಿದ್ದೀನಿ. ಸೀನು, ನೀನ್ ಇಳಿಯಪ್ಪ, ಬೇಗ ಇಳಿ. ಫಸ್ಟ್ ನಾನು ಕೇಳಿದಕ್ಕೆ ಉತ್ತರ ಕೊಡು. ನನ್ ಮಾತಿಗೆ ಬೆಲೆನೇ ಇಲ್ವಾ? ಅಬ್ಬಾ, ಉತ್ತರ ಕೊಡ್ತಾ ಕೂತ್ಕೊಂಡ್ರೆ ಅಲ್ಲಿ ಶವ ತೇಲೋ ತರ. ಇವಳೇನಾದ್ರೂ ಹೋಗೇ ಬಿಟ್ಲಾ? ಚಾರು, ಚಾರು, ಸಿನು, ಚಾರು, ಹೋಗೋ ಹೋಗೋ. ಚಾರು, 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 ಬೇಗ ಎತ್ಕೊಂಡ್ ಬಾ ಸೀನು. ಚಾರು, ಬೇಗ ಕರ್ಕೊಂಡ್ ಬಾ ಸೀನು. ಚಾರು, ಚಾರು, ಅಯ್ಯೋ, ಚಾರು, 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 ಅಯ್ಯೋ, ಅಯ್ಯಯ್ಯೋ, ಎಂತ ಕೆಲ್ಸ ಮಾಡ್ಕೊಂಬಿಟ್ಲಿ ಇವಳು. ದೇವ್ರೆ, ಚಾರು, ಚಾರು, ಅಯ್ಯಯ್ಯೋ, ಉಸಿರು ಕೂಡ ಆಡ್ತಾ ಇಲ್ವಲ್ಲ ಇವಳು. ಗಾಳಿ ಊದು ಸೀನು, ಗಾಳಿ ಊದು. ಅಯ್ಯಯ್ಯೋ, ಸೀನು, ಹಾಗಲ್ಲ, ಬಾಯಲ್ಲಿ ಬಾಯಿಟ್ಟು ಊದ್ಬೇಕು. ಊದು ಸೀನು. ಇವಾಗ ನೀನು ಊದೋ ಗಾಳಿನೇ ಅವಳನ್ನ ಬದುಕ್ಸೋದು ಸೀನು, ಇಲ್ಲಾಂದ್ರೆ ಶವಯಾತ್ರೆನೆ. ಅಯ್ಯೋ, ಪಕ್ಕಕ್ ಬಾ. ಇವನ್ಗೇನ್ ಗೊತ್ತಾಗುತ್ತೆ? ಸ್ವಲ್ಪನೂ ಗಾಳಿ ಆಚೆ ಬರ್ದಿರೋ ಹಾಗೆ ಊದ್ಬೇಕು. ಆಗ್ತಾನೆ ಒಳಗಿರೋ ನೀರೆಲ್ಲ ಆಚೆ ಬರೋದು. ನೋಡು, ನಾನು ಊದ್ತೀನಿ. ಈಗ ಊದ್ಬೇಕು. ಚಾರು, ನೋಡಿದ್ರಾ? ಬಾಯಲ್ಲಿ ಬಾಯಿಟ್ಟು ಊದದ್ನೋ ಇಲ್ವೋ, ಪ್ರಾಣ ಎಲ್ಲೂ ಹೋಗದೆ ಇಲ್ಲೇ ಬಂದಿದೆ. ಏನು ನೀವಾ? ನಾನೇ ಕಣಿ ಊದಿದ್ದು. ಏನೆಲ್ರು ಹಾಗೆ ನೋಡ್ತಿದ್ದೀರಾ? ಬನ್ನಿ, ಮುಹೂರ್ತ ಟೈಮ್ ಆಯ್ತು. ಬನ್ನಿ. ಅಮ್ಮ ಚಾರು, ನಿನಗೇನೂ ಆಗಿಲ್ಲ ಅಲ್ವಾ? ಇನ್ನೇನ್ ಸತ್ತು ಹೋಗ್ತಾ ಇದ್ದೆ. ಚಿಕ್ಕಪ್ಪನ ಹತ್ರ ಬಾಯ್ ಬಂದಂಗ್ ಮಾತಾಡ್ತಾ ಆ ಮುದುಕಿ ಬಾಯ್ನ ನನ್ ಬಾಯ್ ತಗ್ಸಾಗ್ ಮಾಡ್ತೀಯಲ್ಲ. ನಿಮಗೆಲ್ಲ ಗೊತ್ತಿದೆ ಅಲ್ವಾ? ಏನ್ ಗೊತ್ತು ಬೀಗ್ರೆ? ಸಾಕ್ಷಿ ಕೂಡ ಇರಬಾರ್ದು ಅಂತ ಆ ಸಾಕ್ಷಿನೂ ಕೂಡ ನಾಶ ಮಾಡಿಸಿ ಈಗ ನೋಡಿದ್ರೆ ಏನು ಗೊತ್ತಿಲ್ದಿರೋ ಅವಾಯಿಕಿ ಥರ
ಎಷ್ಟು ಮುಗ್ಧವಾಗಿ ನಡ್ಕೊಳ್ತಾ ಇದ್ದೀರಾ ನೀವು. ಅದು ನಾನು ನೋಡಿ, ಏನ್ ನಡೀತು ಅನ್ನೋದನ್ನ ನನ್ನ ಮಗಳು ನನ್ನ ಹತ್ರ ಎಲ್ಲ ಹೇಳಿದಾಳೆ. ನಿಮ್ ಮಗನಿಗೋಸ್ಕರ ಒಂದು ಹೆಣ್ಣಿಗೆ ಅನ್ಯಾಯ ಮಾಡಕ್ ಹೊರಟಿದ್ದೀರಾ. ಅಯ್ಯೋ ಹಾಗೆಲ್ಲ ಏನೂ ಇಲ್ಲ ಬೀಗ್ರೆ, ನೀವು ಅದನ್ನೆಲ್ಲ ನಂಬಕ್ ಹೋಗ್ಬಿಡಿ. ನಮ್ದೆ ಹೇಗಿರೋಕ್ಕಾಗತ್ತೆ ಹೇಳಿದ್ದು ನನ್ನ ಮಗಳು. ಒಂದು ಹೆಣ್ಣಿಗೆ ಸಂಬಂಧ ನೋಡ್ತಾ ಇದ್ದಾರೆ ಅಂದ್ರೆ ಆ ಕಡೆಯಿಂದ 7 ತಲೆಮಾರು, ಈ ಕಡೆಯಿಂದ 7 ತಲೆಮಾರನ್ನ ನೋಡುವಂತ ಕಾಲ ಹೊರಟು ಇತ್ತು. ಕೊನೆ ಪಕ್ಷ ಆ ಕುಟುಂಬ ಎಂಥದ್ದು, ಆ ಹುಡುಗನ ನಡವಳಿಕೆ ಏನು ಅಂತ ನೋಡುವಂತ ದಿನಗಳಿದು. ಹಾಗಿರುವಾಗ ಹುಡುಗ ಎಂಥವನು ಅಂತ ತಿಳ್ಕೊಳ್ದೇನೆ 10 ಜನಗಳನ್ನ ಕರೆಸ್ತೇನೆ ಈ ಮದುವೆ ನಡೀತಿದೆ ಅಂದ್ರೆ ಅದಕ್ಕೆ ಕಾರಣ ಏನು ಗೊತ್ತಾ? ನನ್ನ ಗಂಡ ಕೊಟ್ಟಿರೋ ಮಾತು. ಆ ಕೊಟ್ಟಿರೋ ಮಾತುಗೋಸ್ಕರ ನನ್ನ ಹೆತ್ತ ಮಗಳು ಏನು ಹೇಳಿದ್ರು ಕೂಡ ನಂಬುತ್ತಾನೆ ಇಲ್ಲ ಅವರು. ಒಬ್ಬ ದುರ್ಮಾರ್ಗಿ ತನ್ನ ಜೀವನದಲ್ಲಿ ಗಂಡನಾಗಿ ಬರ್ತಿದ್ದಾನಲ್ಲ ಅಂತ ನಾನು ಹೆತ್ತ ಮಗಳು ಕಣ್ಣೀರು ಹಾಕ್ತಾ ಇದ್ರು. ಏನು ಮಾಡ್ದಿರೋದು ಪರಿಸ್ಥಿತಿ ಬಂದ್ಬಿಡ್ತು ನನಗೆ. ಏನು ಮಾಡ್ದಿರೋಂಥ ಪರಿಸ್ಥಿತಿ ಬಂದ್ಬಿಡ್ತು. ನಿಮ್ಗಿದು ಅರ್ಥ ಆಗ್ತಿಲ್ವಾ ಪ್ರಮೀಳಾ ಅವ್ರೆ?